ಸ್ಟಾರ್ಟ್ ಮಾಡೋ ಗಾಡಿ. ಟೋಟಲ್ ನಾವು 680 ಕಿಲೋಮೀಟರ್ಸ್ ಓಡಾಡಿದ್ದಾರೆ. 680 ಕಿಲೋಮೀಟರ್ಸ್. ಟೈಮ್ ಟು ಸೇ ಗುಡ್ ಬೈ ಟು ರಾಮೇಶ್ವರಂ. ಅವನ ಬಲ ಎಗರಿಸ್ದ ಇಲ್ಲಿ, ಏನ್ ಎಗರಿಸಿದ್ನೋ ಗೊತ್ತಾಗಿಲ್ಲ ನನಗೂನು. ಅಂಪ ಐತೆ. ಅವನ ಎಗರಿಸಿಲ್ಲ ಅಂದ್ರೆ ಪಕ್ಕ ಬಾಸ್ ಕೆಳಗೆ ಇರೋನು ಇವಾಗ. ಹೆಲ್ಮೆಟ್ ವೈಸರ್ ಚೇಂಜ್ ಮಾಡ್ಬೇಕು ನಂದು, ಇದು ಹಳೇದಾಗ್ಬಿಟ್ಟೈತೆ. ಇಟ್ಸ್ ಓನ್ಲಿ ಇಂಜಿನ್. ಇಂಜಿನ್ ಕ್ರಾಸಿಂಗ್. ಇಂಜಿನ್ ಹಿಂಗೆ ಹೋಗೈತೆ, ಬೋಗಿಯಲ್ಲಿ ಬರ್ತಾ ಐತೆ. ಎತ್ತಣ ನೋಡ್, ಎತ್ತಣ ಅಂದ್ರೆ ಮಣಿ ಯಾಕಣ ಅಂತ ಅವನೇ. ಈಗ ಟೈಮ್ 6:15. ಸೊ ನನ್ನ ಪ್ರಕಾರ ನಾನು ಒಂದು 8:30ವರೆಗೂ ಹಿಂಗೆ ನಾನ್ ಸ್ಟಾಪ್ ರೈಡ್ ಮಾಡಿ ಆಮೇಲೆ ಬ್ರೇಕ್ಫಾಸ್ಟ್ ನಿಲ್ಸೋಣ ಅಂತ ಅನ್ಕೊಂಡಿದ್ದೀನಿ. ಕಾಕಿ ಸಾಕಾಗೈತೆ. ಇಲ್ಲಿ ಬಂಕು, ಹಿಂದೆ ಮರ, ಸೂರ್ಯ, ರಾಮೇಶ್ವರಂ. ಅರ್ಲಿ ಮಾರ್ನಿಂಗ್ ಇಂದ ಎಲ್ಲೂ ಫಾಗ್ ಇರಲಿಲ್ಲ. ಇವಾಗ ನೋಡಿ 7 ಗಂಟೆಗೆ ಎಷ್ಟು ಫಾಗು. ತ್ರಿಪುಚಾಟಿ ಟೋಲ್ ಪ್ಲಾಜಾ ಅಂತ ಇದು. ತ್ರಿಪುಚಾಟಿ ಟೋಲ್ ಪ್ಲಾಜಾ. ಇಲ್ಲಿ ಮುಂದೆ ಸೈಡ್ ಆಗ್ತೀನಿ ಬಾ. ಆಲ್ಮೋಸ್ಟ್ 160 ಕಿಲೋಮೀಟರ್ಸ್ ಬಂದಿದ್ದೀರಲ್ಲ. ಓ ಮೈ ಗಾಡ್, ಕ್ರೇಜಿ. ಇಲ್ಲ ಇದೆ ವೆಜ್ ಹೋಟೆಲ್, ಟೆಂಪಲ್ ಸಿಟಿ, ಯೂಟರ್ನ್ ಪ್ಯೂರ್ ವೆಜ್ ಹೋಟ್ಲು. ರಶ್ ಜಾಗನೇ ಇಲ್ಲಲ್ಲೋ. ಎಸೆ ಇದೆಯಾ? ನಡಿ ಹೋಣ. ಇಲ್ವಾ? ಕರೆಕ್ಟಾಗಿ 9 ಗಂಟೆ ಹೋಟೆಲ್ ಟೆಂಪಲ್ ಸಿಟಿಲಿ ಬ್ರೇಕ್ಫಾಸ್ಟ್ ಮುಗೀತು. ಬಾಬಾ, ಈ ಬೆಳಗ್ಗೆ ಮಾರ್ನಿಂಗ್ ರೈಡಲ್ಲಿ ಲೈಟ್ಸ್ ಆಪೋಸಿಟ್ಗೆ ಫುಲ್ಲು ಹುಳಗಳೆಲ್ಲ ಬಂದು ಬಿದ್ದು ಸತ್ತು. ವೈಸರ್, ಹೆಡ್ಲೈಟ್ ಎಲ್ಲ ಹುಳಗಳಿತ್ತು. ಎಲ್ಲ ರಾಶಿ ಹುಳುಗಳು ಬಿದ್ದಿತ್ತು. ಫುಲ್ ಕ್ಲೀನ್ ಮಾಡ್ಕೊಂಡು ಇವಾಗ ಹೊರಟ್ರಿ. ಇದು ಮುಂದೆ ಇರೋ ಬ್ರಿಡ್ಜ್ ಮಧುರೈ ಸಿಟಿ ಒಳಕ್ ಹೋಗುತ್ತಲ್ವಾ ಅದು. ಮುಂದೆ ಟ್ರೈನ್ ಹೋಗ್ತಾ ಇತ್ತು. ಏನ್ ಕ್ರೇಜಿ ಆಗೈತಲ್ಲ ಇದು. ಫುಲ್ ನೀರ್ ತುಂಬೋಗಿದ್ರೆ ಇನ್ನೂ ಸಖತ್ತಾಗಿರೋದು. ಆ ಬ್ರಿಡ್ಜ್ ಮೇಲೆ ನೋಡಕ್ ಆಗಿಲ್ಲ, ಅಟ್ಲೀಸ್ಟ್ ಈ ಬ್ರಿಡ್ಜ್ ಮೇಲೆ ನೋಡಿದಿರಿ. ನಾವ್ ಇಲ್ಲಿದ್ದಾಗ ಬಂದಿದ್ರೆ ಇನ್ನೂ ಹತ್ರದಲ್ಲಿ ಕಾಣಿಸಿರೋದು ಫುಲ್ಲು. ಹಂಗಂದ್ರು ಹಂಗೆ ಹಿಂಗ್ ಬರ್ತಿಲ್ಲ. ಒಂದ್ ಎಳ್ನೀರ್ ಅಂಗಡಿ ಹುಡ್ಕೋದಕ್ಕೆ 20 ಕಿಲೋಮೀಟರ್ ಬಂದಿದ್ದೀರಾ? ಎಳ್ನೀರ್ 20 ಕಿಲೋಮೀಟರ್ ಎಳ್ನೀರ್. ಇದು ಹುಡ್ಕೊಂಡು ಆಲ್ಮೋಸ್ಟ್ 20-25 ಕಿಲೋಮೀಟರ್ಸ್. ಸರಿಯಾಗಿ ಹೊಡಿಬೇಕು ಎಳ್ನೀರ್ ಮಾತ್ರ. ಇವಾಗ 3 ಹೊಡೆದ್ರು ಬೇಜಾರಿಲ್ಲ. ಮೊನ್ನೆಗೂ ಎಳ್ನೀರ್ ಸಿಕ್ತು. ಒಂದು ಫುಲ್ ಹುಳಿ ಇತ್ತು, ಇನ್ನೊಂದಲ್ಲಿ ಹುಳಿನೂ ಇಲ್ಲ, ಸ್ವೀಟು ಇಲ್ಲ, ಬರೀ ನೀರಿದ್ದಂಗಿತ್ತು. ಯಾವ್ದೋ ಪಾಲಿಗೆ ಬಂದು ಪಂಚಾಮೃತ ಅನ್ಕೊಂಡು 2 ಹೊಡ್ಕೊಂಡು ಫುಲ್ ಡೇರ್ ರೇಟ್ ಆಗೋಗಿದ್ರಿ ಎಲ್ಲಾರು. ಕಮ್ಮಿ ಇದೆಯಾ ಬಿಸಿಲು? ಸಿಕ್ಕಾಪಟ್ಟೆ ಬಿಸಿಲಪ್ಪ ಸ್ವಾಮಿ. ಲಂಚ್ ಅಲ್ಲಿ ಮಾಡೋದಂತ ಪ್ಲಾನ್ ಮಾಡ್ಬೇಕು. ಅದಕ್ಕಿಂತ ಮುಂಚೆ ಆಕ್ಚುಲಿ ಫ್ಯೂಲ್ ಸ್ಟಾಪ್ ಬೇಕು. ರೇಂಜ್ 80 ಇದೆ ಅಷ್ಟೇ. ಒಂದು ಫ್ಯೂಲ್ ಸ್ಟಾಪ್ ಬೇಕು ಈಗ. ಏನೋ ಆಕ್ಷನ್ ಮಾಡ್ತಾವನೆ. ಏನ್ ಆಕ್ಷನ್ ಅಪ್ಪ? ಏನೋ ಆಕ್ಷನ್ ಮಾಡ್ತಾ ಇದ್ಯಾವ? ಸಾಂಗ್ ಎಂಜಾಯ್ ಮಾಡ್ತಾ ಇದ್ಯಾ? ನಾನೆಲ್ಲ ಕರೀತಾವನೆ ಅನ್ಕೊಂಡ್ರೆ ಸಾಂಗ್ಸ್ ಪ್ಲೇ ಮಾಡ್ಕೊಂಡು ಫೀಲ್ ಅಲ್ಲಿ ಬರ್ತಾ ಇದ್ದಾನೆ. ಸ್ಟೆಪ್ ಹಾಕೊಂಡದು ಗಾಡಿ ಮೇಲೆ. ಇದು ಬೇಡ, ಇದು ಎಲ್ಲ ವೆಜ್ ಅಲ್ಲೋ, ಎಲ್ಲ ವೆಜ್ ಐತಲ್ಲೋ. ಫೈನಲಿ KFC ಸಿಕ್ಬಿಡ್ತು. ಫುಲ್ ಟಯರ್ಡ್. ಮೊನ್ನೆ ಬಂದಾಗ ಯಾರು ಜನನೇ ಇರಲಿಲ್ಲ, ಇವಾಗ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಗೋಲ್ ನೋಡಿ ಅಲ್ಲಿ ನಿಂತಿದೆ.
ನಿಂಜಾ 1000 ಇದರಿಂದ ಅದಕ್ಕೆ ನಮ್ಮ ಜರ್ನಿ ಒಂದಿನ ಸಾಧಿಸ್ಲೇಬೇಕು. ಈ ಥರ ನೋಡಿದಾಗ ಮೋಟಿವೇಟ್ ಆಗುತ್ತಾ ಡಿಮೋಟಿವೇಟ್ ಆಗುತ್ತಾ ಒಂದು ಅರ್ಥನೇ ಆಗಲ್ಲ. ನೋಡಿದ್ರೆ ತಿಕ್ಕ ಉರಿಯುತ್ತೆ, ಬಟ್ ಅದನ್ನು ತಗೊಳ್ಬೇಕು ಅನ್ನೋ ಜೋಶು ಬರುತ್ತೆ. ಯಾರೋ ಕೇರಳ ರೈಡರ್ಸ್. ಈಗ ನಮ್ಮ ನೆಕ್ಸ್ಟ್ ಸ್ಟಾಪು ಧರ್ಮಪುರಿ ಅಂತ ಅನ್ಕೊಂಡಿದ್ದೀರಿ. ಇಲ್ಲಿಂದ ಒಂದು 56 ಕಿಲೋಮೀಟರ್ಸ್ ಏನೋ ಇದೆ. ಫೈನಲಿ ನಮ್ಮ ಧರ್ಮಪುರಿ ಪಿಟ್ ಸ್ಟಾಪ್ ಈಸ್ ಹಿಯರ್. ನನ್ನೊಳಗೆ ಹಾಕೋಣ ಗುರು. ಓ, ಜ್ಯೂಸ್ ಇದೆ, ಫ್ರೂಟ್ ಜ್ಯೂಸ್ ಇದೆ, ಪೀಸ್ಫುಲ್ ಆಗಿ ಫ್ರೂಟ್ ಜ್ಯೂಸು, ಚಿಲ್ಡ್ ವಾಟರ್ ಕುಡಿದ್ಬಿಟ್ರೆ ಸಾಕಪ್ಪ ಸದ್ಯಕ್ಕೆ. ಡ್ರೋನ್ ಶಾಟ್ ಇನ್ 3, 2, 1. I know you're scared, you wanna hide away sometimes. I know you hurt from everyone telling you lies. I bet you just wanna lose your mind. I know you hurt, I know you hurt. Let it out, just feel it. Let it out, cry it all out too. ಅಲ್ಲೋಡಿ ಮುಂದೆ ಏನ್ ಸಖತ್ತಾಗಿದೆ, ನೆಕ್ಸ್ಟ್ ಲೆವೆಲ್. ಏನ್ ಸಖತ್ತಾಗಿದೆ ಅಲ್ಲ. ಆ ಸನ್ಸೆಟ್ ಆಗ್ತಾ ಇರೋ ಗೋಲ್ಡನ್ ಟೈಮ್ ಲೈಟ್ಗೂ ಆ ಬೆಟ್ಟದ ಮೇಲೆ ಬೀಳ್ತಾ ಇರೋದಕ್ಕೂ ಸಡನ್ ಆಗಿ ಏನಿದೆ ಇಷ್ಟೊಂದು ಟ್ರಾಫಿಕ್ ಹೈವೇ ಮೇಲೆ, ಅದು ಸಡನ್ ಆಗಿ. ಓ, ಮೋಸ್ಟ್ಲಿ ರೈಟ್ ಇಂದ ಲೆಫ್ಟ್ಗೆ ಎಳ್ದಿರ್ತಾನೆ ಟ್ಯಾಂಕರ್ ಅವನು. ಎಲ್ಲ ಒಂದು ಸೆಕೆಂಡ್ ಗಾಬರಿ ಆಗ್ಬಿಟ್ಟಿರ್ತೈತಿ ಇವರೆಲ್ಲರಿಗೂ. ಒಂದು ಸೆಕೆಂಡ್. ಫೈನಲಿ ಕೃಷ್ಣಗಿರಿ ದಾಟಿ ಇನ್ನು ಮನೆ ಕಡೆ ಹೋಗ್ತಾ ಇದ್ದೀವಿ. ಇನ್ನು ಏನಾದರೂ ಹೇಳೋದಿದ್ರೆ, ಇಲ್ಲಿವರೆಗೂ ಈ ವಿಡಿಯೋನ ನೋಡಿದವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ಪೇಷನ್ಸಿಂದ ವಿಡಿಯೋ ನೋಡಿದ್ದಕ್ಕೆ. ಹೋಗ್ತಾ ಹೋಗ್ತಾ ನಿಮ್ಮನ್ನ ಬೋರ್ ಮಾಡಿ ಅಂತೂ ಹೋಗಲ್ಲ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಮತ್ತೆ ರೇರ್ ಫುಟೇಜ್ ವಿಡಿಯೋ ಒಂದು ನಿಮಗೆ ಪ್ಲೇ ಮಾಡಿನೇ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಾನೊಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ದಯವಿಟ್ಟು, ತುಂಬಾ ಹೆಲ್ಪ್ ಆಗುತ್ತೆ. ಇದೇ ತರ ಇನ್ನು ವಿಡಿಯೋಸ್ ಮಾಡ್ತಾ ಇರೋಣ. ಜಾಸ್ತಿ ಬೋರ್ ಮಾಡಲ್ಲ ನಾನು. ಇಟ್ಸ್ ಟೈಮ್ ಟು ಸೈನ್ ಆಫ್. ಥ್ಯಾಂಕ್ ಯು ಒನ್ಸ್ ಅಗೇನ್, ಒನ್ ಲಾಸ್ಟ್ ಟೈಮ್. ಬಾಯ್ ಬಾಯ್ ವೀಕ್ಷಕರೇ.